ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ಹೊರಬಂದ ಬಳಿಕ ಸ್ಪಿನ್ ದಿಗ್ಗಜ ಆರ್ ಅಶ್ವಿನ್ ಐಪಿಎಲ್ ಹಾಗೂ ತಮಿಳುನಾಡು ತಂಡದ ಪರ ದೇಶಿ ಕ್ರಿಕೆಟ್ನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹಾಗೂ ಇದೀಗ ನಡೆಯುತ್ತಿರುವ ತಮಿಳುನಾಡು ಪ್ರೀಮಿಯರ್ ಲೀಗ್ ಟೂರ್ನಿಯಲ್ಲಿ ದಿಂಡಿಗಲ್ ಡ್ರ್ಯಾಗನ್ಸ್ ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಇತ್ತೀಚೆಗೆ ಅಂಪೈರ್ ನಿರ್ಧಾರದ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ ಬಳಿಕ ದಂಡ ಕಟ್ಟಿದ್ದ ಆರ್ ಅಶ್ವಿನ್ ಇದೀಗ ಮತ್ತೊಂದು ವಿಷಯದಿಂದ ಸುದ್ದಿಯಲ್ಲಿದ್ದಾರೆ. ಆರ್ ಅಶ್ವಿನ್ ಹಾಗೂ ಅವರ ನಾಯಕತ್ವದ ದಿಂಡಿಗಲ್ ಡ್ರ್ಯಾಗನ್ಸ್ ತಂಡದ ವಿರುದ್ಧ ಚೆಂಡು ವಿರೂಪ ಪ್ರಕರಣ ಆರೋಪ ಕೇಳಿ ಬಂದಿದೆ. ತಮಿಳುನಾಡು ಪ್ರೀಮಿಯರ್ ಲೀಗ್ ಟೂರ್ನಿಯ 8 ತಂಡಗಳ ಪೈಕಿ ಒಂದು ತಂಡವಾಗಿರುವ ಸಿಚೆಂ ಮದುರೈ ಪ್ಯಾಂಥರ್ಸ್ ತಂಡ ಆರ್ ಅಶ್ವಿನ್ ಹಾಗೂ ಅವರ ದಿಂಡಿಗಲ್ ಡ್ರ್ಯಾಗನ್ಸ್ ತಂಡ ಜೂನ್ 14ರಂದು ಸೇಲಂನ ಎಸ್ಸಿಎಫ್ ಕ್ರಿಕೆಟ್ ಗ್ರೌಂಡ್ಸ್ ನಲ್ಲಿ ನಡೆದಿದ್ದ ಪಂದ್ಯದ ವೇಳೆ ಚೆಂಡು ವಿರೂಪಗೊಳಿಸಿದೆ ಎಂದು ಗಂಭೀರ ಆರೋಪ ಮಾಡಿದೆ. ಈ ಸಂಬಂಧ ಟಿಎನ್ಪಿಎಲ್ಗೆ ಈ ತಂಡ ಲಿಖಿತ ದೂರನ್ನ ನೀಡಿದೆ ಎಂದು ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಮಾಡಿದೆ. ಟಿಎನ್ಪಿಎಲ್ಗೆ ನೀಡಿದ ಲಿಖಿತ ದೂರಿನಲ್ಲಿ ಆರ್ ಅಶ್ವಿನ್ ಮತ್ತು ಅವರ ತಂಡವು ಚೆಂಡಿನ ಸ್ಥಿತಿಯನ್ನ ಬದಲಾಯಿಸಲು ರಾಸಾಯನಿಕಗಳಿಂದ ಸಂಸ್ಕರಿಸಲಾದ ಟವೆಲ್ಗಳನ್ನ ಬಳಸಿದೆ ಎಂದು ಆರೋಪಿಸಿದೆ. ಪುನರಾವರ್ತಿತ ಎಚ್ಚರಿಕೆಗಳ ಹೊರತಾಗಿಯೂ ವಿರೂಪಗೊಳಿಸುವಿಕೆ ಮುಂದುವರೆದಿದೆ ಎಂದು ಅವರು ಬರೆದಿದ್ದಾರೆ.